ಕಥಾವೈಭವ ನಿಮ್ಮೊಂದಿಗೆ ಆಶ್ರೀ. ಕಥೆಯ ಹೆಸರು ಕತ್ತೆ ಹೇಳಿದ ಕತೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ವ್ಯಾಪಾರಿ ಇದ್ದರು. ಅವರು ಪ್ರತಿದಿನ ಒಂದೊಂದು ಊರಿಗೆ ಹೋಗುತ್ತಿದ್ದರು. ಅಲ್ಲಿ ನಡೆಯುವ ಸಂತೆಗಳಲ್ಲಿ ಅಂಗಡಿ ಇಡುತ್ತಿದ್ದರು. ವ್ಯಾಪಾರ ಮಾಡುತ್ತಿದ್ದರು. ವ್ಯಾಪಾರ ಬಲು ಜೋರು. ಅವರು ಸಂತೆಗೆ ಹೋಗುವಾಗ ವ್ಯಾಪಾರದ ಸಾಮಗ್ರಿಗಳನ್ನು ತಮ್ಮ ಕುದುರೆಯ ಮೇಲೆ ಹೇರಿಕೊಂಡು ಹೋಗುತ್ತಿದ್ದರು. ತಾವು ನಡೆದುಕೊಂಡು ಹೋಗುತ್ತಿದ್ದರು. ಕುದುರೆಯು ಕಷ್ಟಪಟ್ಟು ಭಾರವನ್ನು ಹೊರುತ್ತಿತ್ತು. ಸಂತೆಯಲ್ಲಿ ಸಾಮಗ್ರಿಗಳೆಲ್ಲ ಬಿಕರಿಯಾಗುತ್ತಿದ್ದವು. ಹಿಂತಿರುಗುವಾಗ ಕುದುರೆಯು ನಿರಾಳವಾಗಿ ಬರುವಂತಿರಲಿಲ್ಲ. ಏಕೆಂದರೆ ಆಗ ವ್ಯಾಪಾರಿಯು ಕುದುರೆ ಮೇಲೆ ಕುಳಿತಿರುತ್ತಿದ್ದರು. ಹಾಗಾಗಿ ಕುದುರೆಗೆ ಸಂತೆಗೆ ಹೋಗುವಾಗಲೂ ಭಾರ, ಹಿಂತಿರುಗಿ ಬರುವಾಗಲೂ ಭಾರ. ಒಂದು ಮುಸ್ಸಂಜೆಯ ಸಮಯ. ವ್ಯಾಪಾರಿಯು ಒಂದೂರಿನ ಸಂತೆಯಿಂದ ಹಿಂದಿರುಗುತ್ತಿದ್ದರು. ಎಂದಿನಂತೆ ಕುದುರೆಯ ಮೇಲೆ ಕುಳಿತಿದ್ದರು. ಭಾರವನ್ನು ಹೊರಲಾರದೆ ಹೊರುತ್ತಾ ಕುದುರೆ ಕುಂಟುತ್ತಾ ನಡೆಯುತ್ತಿತ್ತು. ಆಗ ಇದ್ದಕ್ಕಿದ್ದಂತೆ ವ್ಯಾಪಾರಿಗೆ ಇದ್ಯಾತರ ಕುದುರೆಯ ಜನ್ಮವೋ, ಹೋಗುವಾಗಲೂ ಭಾರ, ಹಿಂತಿರುಗುವಾಗಲೂ ಭಾರ. ನನ್ನ ಭಾರ ಹೊರುವಿಕೆಗೆ ಕೊನೆಯೇ ಇಲ್ಲವೇ? ಇಲ್ಲೇ ವ್ಯಾಪಾರಿಯನ್ನು ನೆಲಕ್ಕೆಸೆದು ಎಲ್ಲಾದರೂ ಹೊರಟು ಹೋಗೋಣವೇ ಎನಿಸುತ್ತಿದೆ ಎಂಬ ಮಾತುಗಳು ಕೇಳಿಸಿದವು. ಕುದುರೆಯ ಜನ್ಮ ಸಾಕಾಗಿ ಹೋಗಿದೆ ಎಂದೆಲ್ಲ ಹೇಳಿದವರು ಯಾರು? ಕುದುರೆಯೇ. ಕುದುರೆ ಎಂದೂ ಮಾತನಾಡುವುದಿಲ್ಲವಲ್ಲ ಎಂಬ ಯೋಚನೆಗಳು ವ್ಯಾಪಾರಿಯ ಮನಸ್ಸಿನಲ್ಲಿ ಸುಳಿದವು. ಇದರ ಬಗ್ಗೆ ಯಾರನ್ನಾದರೂ ಕೇಳೋಣವೆಂದು ಅಕ್ಕಪಕ್ಕ ನೋಡಿದರು. ರಸ್ತೆ ನಿರ್ಜನವಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಎದುರಿಗೆ ಒಂದು ಕತ್ತೆಯು ಬರುತ್ತಿರುವುದು ವ್ಯಾಪಾರಿಗೆ ಕಾಣಿಸಿತು. ಕತ್ತೆಯ ಬೆನ್ನ ಮೇಲೆ ಒಂದು ದೊಡ್ಡ ಬಟ್ಟೆಯ ಗಂಟಿತ್ತು. ಕತ್ತೆಯು ಗಂಟಿನ ಭಾರಕ್ಕೆ ತೂರಾಡುತ್ತಾ ಕಷ್ಟಪಟ್ಟು ನಡೆಯುತ್ತಿತ್ತು. ವ್ಯಾಪಾರಿಯು, ನೋಡಯ್ಯ ಕತ್ತೆರಾಯ, ನನ್ನ ಕುದುರೆಯು ಇಂದು ಕುದುರೆಯ ಜನ್ಮ ಸಾಕಾಗಿ ಹೋಗಿದೆ. ಸಂತೆಗೆ ಹೋಗುವಾಗಲೂ ಭಾರ ಹೊರಬೇಕು, ಹಿಂತಿರುಗುವಾಗಲೂ ಭಾರ ಹೊರಬೇಕು. ವ್ಯಾಪಾರಿಯನ್ನು ಇಲ್ಲೇ ನೆಲಕ್ಕೆ ಕೊಡುವಿ, ಎಲ್ಲಾದರೂ ಓಡಿ ಹೋಗೋಣವೇ ಎನಿಸುತ್ತಿದೆ ಎಂದು ಹೇಳುವುದು ಕೇಳಿಸಿತು. ಕುದುರೆಗಳು ಮಾತನಾಡುವುದನ್ನು ನಾನೆಂದೂ ಕೇಳಿಲ್ಲ, ನೀನು ಕೇಳಿದ್ದೀಯಾ ಎಂದು ಕೇಳಿದರು. ಕತ್ತೆಯು, ಸ್ವಾಮಿ, ಹೊರುತ್ತಿರುವ ಭಾರವನ್ನು ಹೊರಲಾರದೆ ಕುದುರೆಯು ಹಾಗೆ ಹೇಳಿದರೂ ಹೇಳಿರಬಹುದು. ಆದರೆ ಅದು ನಿಮ್ಮನ್ನು ಕೆಡವಿ ಪ್ರತಿಭಟಿಸುವುದಿಲ್ಲ, ನೀವು ಚಿಂತಿಸಬೇಡಿ ಎಂದಿತು. ವ್ಯಾಪಾರಿಯು, ಅರೆ, ಕತ್ತೆಯಾದ ನೀನೂ ಮಾತನಾಡುತ್ತಿದ್ದೀಯಲ್ಲ, ಕುದುರೆ ಪ್ರತಿಭಟಿಸುವುದಿಲ್ಲವೆಂದು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದರು. ಕತ್ತೆಯು, ಸ್ವಾಮಿ, ನನಗೆ ಕತ್ತೆಗಳ, ಕುದುರೆಗಳ ಅಷ್ಟೇ ಏಕೆ, ಮನುಷ್ಯರ ಸ್ವಭಾವಗಳೂ ಚೆನ್ನಾಗಿ ಗೊತ್ತು. ತಮ್ಮ ಮೇಲೆ ಹೇರುವ ಭಾರವನ್ನು, ಅನ್ಯಾಯವನ್ನು ಮಾತನಾಡದೆ ತಡೆದುಕೊಳ್ಳುವವರು ಕತ್ತೆಗಳಾಗಿಯೇ ಉಳಿಯುತ್ತಾರೆ. ಅದರ ಬಗ್ಗೆ ಕೊಂಚ ತಕರಾರು ಎತ್ತುವವರು, ಆದರೆ ಕೇವಲ ಮಾತನಾಡುವವರು ಮುಂದೆ ಕುದುರೆಗಳಾಗುತ್ತಾರೆ. ಕೇವಲ ಮಾತುಗಳಲ್ಲಿ ಪ್ರತಿಭಟನೆ ತೋರಿಸದೆ ಕಾರ್ಯರೂಪದಲ್ಲೂ ಪ್ರತಿಭಟಿಸುವವರು, ಬದಲಾವಣೆ ತಂದುಕೊಳ್ಳುವವರು ಮುಂದಿನ ಜನ್ಮಗಳಲ್ಲಾದರೂ ಮನುಷ್ಯರಾಗುತ್ತಾರೆ ಎಂದು ಹೇಳುತ್ತಾ ತನ್ನ ಭಾರವನ್ನು ಹೊರಲಾರದೇ ಹೊರುತ್ತಾ ಹೊರಟು ಹೋಯಿತಂತೆ. ಬದುಕಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ಭಾರವನ್ನು ಹೊರಲೇಬೇಕಾಗುತ್ತದೆ. ನ್ಯಾಯವಾಗಿ ಹೊರಬೇಕಾದ ಭಾರವನ್ನು ಹೊರಬೇಕು, ಅದು ಸರಿ. ಆದರೆ ಅನ್ಯಾಯವಾಗಿ ಭಾರವನ್ನು ಹೊರಬೇಕಾಗಿ ಬಂದಾಗ ಸುಮ್ಮನೆ ಇರುವವರು ಕತ್ತೆಗಳಾಗಿಯೇ ಉಳಿಯುತ್ತಾರಂತೆ. ಕುದುರೆಯೋ ಮನುಷ್ಯರೋ ಆಗಿ ಪ್ರಗತಿ ಹೊಂದಬೇಕಾದರೆ ಏನು ಮಾಡಬೇಕೆನ್ನುವುದನ್ನು ಈ ಕಥೆಯಲ್ಲಿನ ಕತ್ತೆಯು ಸಖತ್ತಾಗಿ ಹೇಳುತ್ತದೆ ಅಲ್ಲವೇ? ಕತೆ ಸೂಕ್ತವಾಗಿದೆ ಅಂತ ಅನ್ನಿಸ್ತಾ ಇದೆ. ಕತೆ ಕೇಳೋಣ, ಹೇಳೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ನಿಮ್ಮೊಂದಿಗೆ ಆಶ್ರೀ.